ದೋಸ್ತಿಗೆ ತಲೆನೋವಾಗಿದೆ ಪರಿಷತ್ ಚುನಾವಣೆಯ ಅಡ್ಡ ಮತದಾನ. ನೋಡಿ, ಬಿಜೆಪಿ ಜೆಡಿಎಸ್ ಶಾಸಕರಿಗೆ ಈ ಕಾಂಗ್ರೆಸ್ ಆಮಿಷ ಇದೆಯಲ್ಲ, ಕೊಟ್ಟಿಲ್ಲ ಅನ್ನೋದು. ಬಿಜೆಪಿಯ ವಿರುದ್ಧ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಈ ರೀತಿಯಾಗಿ ಲೇವಡಿ ಮಾಡಿದ್ದಾರೆ. ಅಂದ್ರೆ ಮೈತ್ರಿಯಲ್ಲಿ ನಾಯಕತ್ವ ಇಲ್ಲ ಅಂತ ಅವರು ನೇರವಾಗಿ ಹೇಳ್ತಾ ಇದ್ದಾರೆ. ಅಂದ್ರೆ ಮೈತ್ರಿ ಜನ ವಿರೋಧಿ ವಿಚಾರಕ್ಕೆ ನಮಗೆ ಆಶೀರ್ವಾದಿಸಿದ್ದಾರೆ. ಬಿಜೆಪಿಯಿಂದ ನಾವು ಯಾವುದೇ ರೀತಿಯ ಪಾಠವನ್ನ ಕಲಿಯಬೇಕಿಲ್ಲ. ಬಿಜೆಪಿಯ ವಿರುದ್ಧ ಈ ರೀತಿಯಾಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಅಂದ್ರೆ ಇವರಲ್ಲಿ ನಾಯಕತ್ವ ಸರಿ ಇಲ್ಲ, ಮೈತ್ರಿ ಸರಿ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅಂತೇಳಿ. ಯಾಕಂದ್ರೆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಕಾಂಗ್ರೆಸ್ ಕಡೆಯಿಂದ ಯಾವುದೇ ರೀತಿಯ ಸೆಳೆಯುವಂಥ ಪ್ರಯತ್ನ ಆಗಲಿಲ್ಲ. ಯಾಕಂದ್ರೆ ಅವ್ರ ಕಡೆ 140 ಇತ್ತು, ಆದರೂ ಕೂಡ ಹೆಚ್ಚುವರಿಯಾಗಿ 11 ಜನ ಬಂದಿರೋದ್ರಿಂದಾಗಿ ಕಾಂಗ್ರೆಸ್ಗೆ ಪ್ಲಸ್ ಇದು. ನಾಯಕತ್ವವನ್ನು ತಿರಸ್ಕಾರ ಮಾಡಿ ಇವತ್ತು ನಿಮ್ಮ ಲೀಡರ್ಗಳೇ, ಬಿಜೆಪಿ ಜೆಡಿಎಸ್ ಲೀಡರ್ಗಳೇ ಇವತ್ತು ಕ್ರಾಸ್ ವೋಟಿಂಗ್ ಮಾಡಿ ನಮಗೆ ಗೆಲ್ಸಿರೋದು. ನಾವು ಯಾರು ಆಮಿಷ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ನಿಮ್ಮ ನಾಯಕತ್ವ, ನಿಮ್ಮ ಇಶ್ಯೂಸ್ ಏನ್ ತಗೊಂತಾ ಇದ್ದೀರಾ ಅದು ಜನ ವಿರೋಧಿ ಇದೆ ಅಂದ್ಬಿಟ್ಟೆ ಇವತ್ತು ನಿಮ್ಮ ನಾಯಕತ್ವವನ್ನು ತಿರಸ್ಕರಿಸಿ ಇವತ್ತು ನಮ್ಗೆ ಆಶೀರ್ವಾದ ಮಾಡ್ತಾ ಇರೋದು ಜನರು ಕೂಡ, ಮತ್ತೆ ನಿಮ್ಮ ಲೀಡರ್ಸ್ ಕೂಡ. ಆಯ್ತ್ರಿ, ಓಟ್ ಚೋರಿಗೆ ನಾವು ಸಾಕ್ಷಿ ಕೊಟ್ಟಿದೀವಲ್ಲ. ಯಾವ ಓಟ್ ಚೋರಿ ಬಗ್ಗೆ ನಾವು ಮಾತಾಡ್ತಾ ಇದೀವಿ, ಅದಕ್ಕೆ ಸಾಕ್ಷಿ ಕೊಟ್ಟಿದೀವಿ. 22,000 ಪುಟದ ಚಾರ್ಜ್ ಶೀಟ್ ಆಗಿದೆ. ಬಿಜೆಪಿ ಮಾಜಿ MLA ಮತ್ತು ಅವ್ರ ಸುಪುತ್ರ ಮೇಲೆ ಕಂಪ್ಲೇಂಟ್ ಆಗಿದೆ, A1 A2 ಅಂತ. ಕೊಡ್ಲಿ ಸಾಕ್ಷಿ. ಇವ್ರ MLA MP ಗಳ ಬಗ್ಗೆ ಮಾತಾಡ್ತಾರ. TMC ಯಾರು ಮಾಡಿಸ್ತಾ ಇರೋದು ಈಗ? ಅಸ್ಸಾಂ ಗೌರ್ಮೆಂಟ್ ಮೊದಲನೇದಾಗ ಹೆಂಗ್ ಬಂತು, ಜಾರ್ಖಂಡ್ ಹೆಂಗ್ ಬಂತು, ನಿಮ್ಮ ಯಾವುದು ಅರುಣಾಚಲ್ ಪ್ರದೇಶ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಇಲ್ಲಿ ಕರ್ನಾಟಕದಲ್ಲಿ ಆಪರೇಷನ್ ಕಮಲ ಇಡೀ ದೇಶಕ್ಕೆ ಕಲಿಸ್ಕೊಟ್ಟವ್ರು ಯಾರು? ಅವರಿಂದ ಪಾಠ ಕಲಿಯೋದು ಇಲ್ಲ ನಮಗೆ ಬಿಜೆಪಿಯಿಂದ. ಫಸ್ಟ್ ಆಫ್ ಆಲ್ ಬಿಜೆಪಿಯವರು ದೇ ಶುಡ್ ಅಡ್ರೆಸ್ ದ ಪ್ರಾಬ್ಲಮ್ ಏನಿದೆ ವಿಜಯೇಂದ್ರ ಅಂಡ್ ಅಶೋಕ್. ಅವ್ರ ನಾಯಕತ್ವದಲ್ಲಿ ವಿಜೇಂದ್ರ ಅವರು ಮತ್ತೆ ಅಶೋಕ್ ಅವರಿಗೆ ಇಷ್ಟ ಇಲ್ಲ ಅಂದ್ಬಿಟ್ಟೆ ತಾನೇ ತಿರಸ್ಕಾರ. ಎಷ್ಟು 7 ಮತದಾನ ಅಡ್ಡ ಮತದಾನ ಆಗಿದೆ ಅಂದ್ರೆ, ಯತ್ನಾಳ್ ಅವ್ರು ಹೇಳಿದ್ದು ನಿಜ ಆಯ್ತಲ್ವಾ? ಪಾಪ ಯತ್ನಾಳ್ ಅವ್ರು ವೋಟ್ ಮಾಡಿರ್ಲಿಲ್ಲ ಅಂದಿದ್ರೆ ಇನ್ನ ಒಂದು ಕ್ಯಾಂಡಿಡೇಟೇ ಹರ್ತಾ ಇತ್ತಲ್ಲ ಇವ್ರದ್ದು. ಯತ್ನಾಳ್ ಅವರಿಗೆ ಬಿಜೆಪಿಯವರು ಧನ್ಯವಾದ ತಿಳಿಸಬೇಕು. ಇದ್ರೆ ಒಂದು ಕ್ಯಾಂಡಿಡೇಟ್ ಇರ್ತಾ ಇರಲಿಲ್ಲ, 5 ಕ್ಯಾಂಡಿಡೇಟ್ ನಮ್ದು, 1 ಕ್ಯಾಂಡಿಡೇಟ್ ಬಿಜೆಪಿ ಆಗ್ತಾ ಇತ್ತು. ನಮ್ಮ ಬಾಗಿಲು ನಿಮಗೂ ತೆರೆದಿದೆ. ನಮ್ಮ ತತ್ವ ಸಿದ್ಧಾಂತವನ್ನು ಒಪ್ಕೊಂಡು ಬರಂಗಿದ್ರೆ ನೀವು ಬರ್ಬೋದು.